ಹಾಯ್ ಗಾಯ್ಸ್ ಎಲ್ರಿಗೂ ಶಟಪ್ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದ್ರೆ ಆಯಿತಾ. ಸೊ ಗಣೇಶ ಕೂರಿಸಿರೋ ಏನು ಹೇಳ್ತಾರೆ ಅದು, ಗಣೇಶ ಕೂರಿಸಿರೋದ್ರಿಂದ ಗೇಮ್ ಆಡ್ಸೋಣ ಅಂತ, ಫನ್ ಗೇಮ್ ಆಡ್ಸೋಣ ಅಂತ ಮಕ್ಳಿಗೆ ಮತ್ತು ದೊಡ್ಡವ್ರಿಗೆ, ಕಪಲ್ಗೆ ಎಲ್ರಿಗೂ. ಸೊ ನಮಗೂ ವಹಿಸಿದ್ದಾರೆ ಗೇಮ್ ಆಡಿಸ್ಬೇಕಂತ. ಸೊ ನಾವು ಇವಾಗ ಪ್ರೈಸ್ಗಳನ್ನ ತೊಗೊಬರೋಕ್ಕೆ ಹೊರಟಿದ್ದೀವಿ. ಅಲ್ಲಿ ಏನೇನು ತೊಗೊತೀವಿ ಏನಂತ ಆದರೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಮನೆಗೆ ಬಂದಾದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಒಂದು ನಿಮಿಷ, ನಮ್ಮ ಏರಿಯಾ ಗಣೇಶ ಪೂಜೆ ನಡೀತಿದೆ, ಬಟ್ ನೋವಿಲ್ಲ, ತೋರಿಸ್ತೀನಿ. ಸೊ ನೋಡಿದ್ರಿ ಅಲ್ವಾ ನಮ್ಮ ಏರಿಯಾ ಗಣೇಶನ. ಇವಾಗ ಹೋಗ್ಬಿಟ್ಟು ಪ್ರೈಸ್ ತಗೊಂಡ್ಬಿಟ್ಟು ಬರ್ತೀವಿ. ಚಂದಕ್ಕಿಂತ ಚಂದ ನೀನೆ ಸುಂದರ. ನಾನು ಸಂಜನ ಮನೆ ಮುಂದೆ ಹಾಕಿ ರಂಗೋಲಿ ನೋಡ್ತಾ ಬೆಳಗ್ಗೆ ಕಾಕ, ಹೌ ವಾಸ್ ಯುವರ್ ಫೀಲಿಂಗ್? ನೈಸ್, ವೆರಿ ನೈಸ್, ವೆರಿ 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 ನೈಸ್. ನೋಡಿ ಗೈಸ್, ಸ್ಯಾರಿ ಹಾಕೋ ಪೂಜೆ ನಡೀತಿದೆ ಅಂದರೆ ಸ್ಟೈಲಾಗಿ ಡ್ರೆಸ್ ಹಾಕೊಂಬಿಟ್ಟವಳೆ. ಅದು ಅಟ್ಲೀಸ್ಟ್ ಅದು ಏನು ಹೇಳ್ತಾರೆ ಐರನ್ನು ಮಾಡಿಲ್ಲ, ಏನಿಲ್ಲ, ಹಂಗೆ ಹೋಗ್ತಿದ್ದಾಳೆ ನೋಡಿ ಗೈಸ್. ಪರವಾಗಿಲ್ಲ, ದೇವ್ರ ಹತ್ರ ಏನು ಮಾಡೋಣ, ಸ್ಯಾರಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಒಂಥರ ಹಿಂಸೆ. ಸೊ ಫ್ರೆಂಡ್ಸ್, ನಾವಿಲ್ಲಿ ಹೋಗ್ತಿರೋದು ಗಿಫ್ಟ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನಮ್ಗೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಗಿಫ್ಟ್ನೆಲ್ಲ ತೊಗೊಂಡು ಬನ್ನಿ ಆ್ಯಂಡ್ ಚೆನ್ನಾಗಿ ಆಡಿಸಿ, ಗೇಮ್ಸ್ ಆಡಿಸಿ ಅಂತೆಲ್ಲ ವಹಿಸಿದ್ರು. ಸೊ ನಾವು ಖುಷಿಯಿಂದ ಮಾಡ್ತಿದ್ವಿ. ಯಾಕಂತಂದರೆ ಅದೆಲ್ಲ ಬಾಯ್ಸ್ ಎಲ್ಲ ವಹಿಸ್ಕೋತಾರೆ, ಬಟ್ ಇಲ್ಲಿ ನಮಗೆ ಹೇಳಿದ್ರಲ್ಲ, ಸೊ ನಮಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಮಧ್ಯಾಹ್ನ ನಾನು ಮತ್ತೆ ಅಕ್ಕ ಹೋಗಿ ತೊಗೊಂಡು ಬಂದ್ವಿ, ಬಟ್ ಅದು ಶಾರ್ಟೇಜ್ ಆಯಿತು ಗಿಫ್ಟ್ಸು. ಅಂದರೆ ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ರು ಅಷ್ಟಕ್ಕೆ ಮಾತ್ರ ತೊಗೊಂಡು ಬಂದಿದ್ವಿ. ಬಟ್ ಗೇಮ್ಸು ಜಾಸ್ತಿ ಆಗ್ತಿತ್ತು, ಮತ್ತು ಚಿಕ್ಕ ಮಕ್ಳದ್ದು, ಕಪಲ್ಸ್ದು ಆ್ಯಂಡ್ ಜೆಂಟ್ಸ್ದು, ಲೇಡೀಸ್ದು ಎಲ್ಲ ಗೇಮ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸಂಜೆ ಹೋಗ್ಬಿಟ್ಟು ನೇಮಿ ಮತ್ತು ಅಣ್ಣ ಹೋಗ್ಬಿಟ್ಟು, ಅಂದರೆ ನೇಮಿ ಅಂದರೆ ನಮ್ಮ ಅಕ್ಕ ಮತ್ತು ಅಣ್ಣ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಗಿಫ್ಟ್ಸ್ನ ತಂದರು. ಬಟ್ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್, ಬಿಕಾಸ್ ಸಂಜೆ ತುಂಬ ಅಂದರೆ ತುಂಬ ಬ್ಯುಸಿ ಇದ್ವಿ. ಸೊ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನೇನು ತಂದಿದ್ದೀನೋ ಅದನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ. ಒಟ್ಟು ಚೆನ್ನಾಗಾಯಿತು ಗೈಸ್, ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಆ್ಯಕ್ಚುಲಿ ಇದೆಲ್ಲ ಆಗಿದ್ದು ಹಬ್ಬ ಆಗಿ 2 ದಿನಕ್ಕೆ, ಬಟ್ ನಾನು ಸ್ವಲ್ಪ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲೆಲ್ಲ ನಾವು ಯಾವ್ಯಾವ ಗೇಮ್ಸು ಏನೇನು ಅಂತ ಎಲ್ಲ ಬರೆದ್ಬಿಟ್ಟು ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ. ನೋಡಿ ಅಲ್ವಾ, ನೋಡಿ ಫ್ರೆಂಡ್ಸ್, ಇದೆಲ್ಲ ಚಿಲ್ಡ್ರನ್ ಗೇಮ್ಸು, ಈ 4. ಆ್ಯಂಡ್ ಇದು ಲೇಡೀಸ್ ಗೇಮ್ಸು, ಇದು ಜೆಂಟ್ಸ್ ಗೇಮ್ಸು, ಆ್ಯಂಡ್ ಇದು ಕಪಲ್ ಗೇಮ್. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ನಾವು ಏನೇನು ಗಿಫ್ಟ್ ತಂದಿದ್ವಿ ಅದು ಎಲ್ರಿಗೂ ಇಷ್ಟ ಆಯಿತು. ಏಕೆ ಅಂತಂದರೆ ಈ ಮಕ್ಳಿಗೆ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅಂತ ನಮ್ಮ ಮೈಂಡಲ್ಲಿತ್ತು. ಸೊ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನು ತಂದಿದ್ವಿ. ಆ್ಯಂಡ್ ದೊಡ್ಡವ್ರಿಗೆ ಏನೇನು ಯೂಸ್ಫುಲ್ ಆಗುತ್ತೆ ಅದನ್ನು ತಂದಿದ್ವಿ. ಯಾವುದೂ ವೇಸ್ಟ್ ಆಗೋ ಥರ ಯಾವುದೂ ತಂದಿರಲಿಲ್ಲ. ಸೊ ಎಲ್ಲರೂ ಇಷ್ಟಪಟ್ಟರು. ಅಂದರೆ ಗಿಫ್ಟ್ ಎಲ್ಲ ಕ್ಯೂಟಾಗಿತ್ತು. ಅಂದರೆ ಇವಾಗ ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸು, ಬಾಟಲ್ ಅಂದರೆ ಸೆಟ್ ಬರುತ್ತಲ್ವ, ಸೊ ಆ ಥರದಲ್ಲಿ ತಂದಿದ್ವಿ. ಆ್ಯಂಡ್ ಕ್ರಯಾನ್ಸ್ ಅಂದರೆ ಈ ಚಿಕ್ಕ ಕ್ರಯಾನ್ಸ್ ಬರುತ್ತಲ್ಲ, ಆ ಥರದ್ದೆಲ್ಲ ಒಂದು ದೊಡ್ಡದು ಪ್ಯಾಕ್ ಬರುತ್ತಲ್ವ, ಆ ಥರ ಕ್ರಯಾನ್ಸು. ಮತ್ತು ಡ್ರಾಯಿಂಗ್ ಬುಕ್ ಅಂತೂ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿತ್ತು. ಫುಲ್ ಅದೊಂಥರ ದೊಡ್ಡದಾಗಿತ್ತು. ಆ್ಯಂಡ್ ಟಮಟೆ ಸೌಂಡ್ ಕೇಳಿಸಿದೆ, ಬಿಕಾಸ್ ನಮ್ಮ ಏರಿಯಾದಲ್ಲಿ ಇನ್ನೂ ಗಣಪತಿ ಬಿಡ್ತಾನೇ ಇದ್ದಾರೆ. ನಾನಿಲ್ಲಿ ಆಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನನಗೆ ಟೈಮ್ ಇರೋಲ್ಲ ಗೈಸ್, ಟೈಮ್ ಇರೋ ಟೈಮಲ್ಲೇ ನಾನು ಆಡಿಯೋ ರೆಕಾರ್ಡ್ ಮಾಡಬೇಕು. ಪ್ಲೀಸ್ ಏನಾದರೂ ಡಿಸ್ಟರ್ಬೆನ್ಸ್ ಏನಾದರೂ ಆಗ್ತಿದ್ರೆ ದಯವಿಟ್ಟು ಸಾರಿ. ಆ್ಯಂಡ್ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಗೈಸ್. ನೋಡಿ ಆಯಿತಾ, ಈ ವಿಡಿಯೋ ಇದು ಫಸ್ಟ್ ವಿಡಿಯೋ ಅಂತ ಮಾಡಿದ್ದೀನಿ, ಬಿಕಾಸ್ ನನಗೆ ಯಾವ ಕ್ಲಿಪ್ನೂ ಸ್ಕಿಪ್ ಮಾಡೋದಕ್ಕೆ ಇಷ್ಟನೇ ಆಗ್ತಿಲ್ಲ. ಯಾಕೆ ಅಂತಂದರೆ ಅಷ್ಟು ಬ್ಯುಸಿಯಲ್ಲೂ ಏನೋ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ.
ಸೊ ನನಗೆ ಯಾವ ಕ್ಲಿಪ್ನೂ ಡಿಲೀಟ್ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಪಾರ್ಟ್ 1 ಪಾರ್ಟ್ 2 ಆ ಥರ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಗೈಸ್ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಏನು ಅನ್ನೋದನ್ನ ಎಲ್ಲದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ 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 ಎಲ್ಲ ವೀಡಿಯೋನೂ ವಾಚ್ ಮಾಡಿ, ಆಯಿತಾ? ಮೇಕಪ್ ಮಾಡಿದ್ರೆ ನೀಟಾಗಿ 2 ಕಿಲೋ 2 kg ಲಿಪ್ಸ್ಟಿಕ್ ಸೊ ನೀವು ಮೇಕಪ್ ಮಾಡಬೇಕು. ಮೇಕ್ ಓವರ್ ಬೈ ಹಸ್ಬೆಂಡ್. ಬೀರ್ ಹೊಡೆದು ಬಿಡ್ತೀನಿ. ಆಮೇಲೆ ನೋಡಿ ಮೇಕಪ್ ಮಾಡಿ ಗೆಲ್ಬೇಕಾದ್ರೆ ಎಂಡೆ ರತ್ತೆ ಹೊಡೆದು ಬಂದು ಏನಕ್ಕಂತ ಓಕೆನಾ? ಇದಕ್ಕಾದ್ರೆ ಓಕೆ. ಒಟ್ಟೊಳಗೆ ಏನಿವಾಗ ಪ್ರೈಸ್ ಬರಬೇಕು, ಕುಕ್ಕರ್ ಗೆಲ್ಬೇಕಷ್ಟೇ. ಅಲ್ಲ ಸಾರಿ, ಕುಕ್ಕರ್ ಅಂತೀನಿ, ಏನದು ಹಾಟ್ ಬಾಕ್ಸ್. ಗೆಲ್ಬೇಕು. ಸೊ ಇಲ್ಲಿ ಅಣ್ಣ ತಮಾಷೆ ಮಾಡ್ತಿದ್ರು, ಅಂದರೆ ಒಂದು ಫನ್ ಗೇಮ್ ಇಟ್ಟಿದ್ವಿ, ಕಪಲ್ ಗೇಮ್ಗೆ ಮೇಕ್ ಓವರ್ ಬೈ ಹಸ್ಬೆಂಡ್ ಅಂತ ಏನೋ ಇಟ್ಟಿದ್ವಿ. ಸೊ ಅದಕ್ಕೆ ಅಣ್ಣ ಇದ್ದವರು ಇವಾಗ ಹೋಗ್ತಿದ್ದೀನಲ್ವಾ 2 ಬಾಟಲ್ ಬಿಯರ್ ಹೊಡ್ಕೊಂಡು ಬರ್ತೀನಿ, ಸಕ್ಕದಾಗಿ ಮೇಕಪ್ ಮಾಡ್ತೀನಿ ಅಂತ ಏನೇನೋ ತಮಾಷೆ ಮಾಡ್ತಿದ್ರು. ಆ್ಯಂಡ್ ಇದಕ್ಕೂ ಮುಂಚೆ ಒಂದು ಬಿಸ್ಕೆಟ್ ಹೀಟಿಂಗ್ ಅಂತ ಒಂದು ಇಟ್ಟಿದ್ವಿ ಆ ಗೇಮ್ಗೆ. ಅದೆಲ್ಲ ಬೇಡ, ನಮಗೆ ಬಿಯರ್ ಕುಡಿಯೋದು ಯಾರು ಫಸ್ಟ್ ಕುಡಿತಾರೆ ಅವ್ರಿಗೆ ಪ್ರೈಸ್ ಕೊಡಿ ಅಂತ ಎಲ್ಲ ತಮಾಷೆ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಗೈಸ್. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಪ್ಲೀಸ್ ಎಲ್ಲ ಅದನ್ನು ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಏನಾದರೂ ಮಾತಾಡೋಕ್ಕಾಕ? ಏನು ಮಾತಾಡೋಣ? ಏನು ತಿಂದೆ ಮತ್ತೆ? ಏನು ಗೊತ್ತಾ, ನಿನ್ನ ಜೊತೆ ಜಾಸ್ತಿ ವ್ಲಾಗ್ ಮಾಡಬೇಕಂತೆ. ಹಾಗಂತ ಕಮೆಂಟ್ ಬಂದಿತ್ತು, ಕಮೆಂಟ್ ಬಂದಿತ್ತು. ಪ್ರಾಮಿಸ್ ನಾನು ತೋರಿಸ್ತೀನಿ ಆಮೇಲೆ. ಹೌದಾ? ಎಷ್ಟು ಜನ ಹೇಳಿದ್ರು ಹಂಗೆ ಅಂತ? ಒಬ್ಬರೇ. ಶೇಮ್ ಆಯ್ತು ಗೈಸ್ ಏನು ಗೊತ್ತಾ, ಅದು ಏನು ಅಂದರೆ ನಮಗೆ ಗೊತ್ತಿರೋರೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಆಯಿತಾ? ಏನಂತಂದರೆ ಅದೇ ಕಾಕನ ಜೊತೆ ಜಾಸ್ತಿ ವಿಡಿಯೋಸ್ ಬೇಕು ಅಂತ. ಅದೇ ನಿನಗೂ ಗೊತ್ತಿರೋರೆ, ಜಾಸ್ತಿ ಗೊತ್ತಿಲ್ಲ ನಿನಗೆ, ಒನ್ ಟೈಮ್ ನೋಡಿದ್ಯಾ ಅಷ್ಟೇ. ಹೌದಾ? ಅಂಥವ್ರು ಯಾರು ನೋಡಿದ್ರು? ಯೋಚನೆ ಮಾಡಿ ಯಾರು ಅಂತ ಹೇಳು. ಒಂದು ಟೈಮ್ ಯಾರು ನೋಡಿದ್ದೀನಿ? ನೋಡು, ಯೋಚನೆ ಮಾಡು. ನಿನ್ನ ಸರ್ಕಲ? ಎಸ್ ಗೈಸ್, ನಮ್ಮ ಅಕ್ಕ ಹೋಗ್ತಾಳೆ ನೋಡಿ, ಹೆಂಗೆ ಹೋಗ್ತಾಳೆ. ನೇಮಿಂತ ಹೋಗ್ಲಾ? ಹೋಗ್ಬಿಟ್ಲ ಗೈಸ್, ಹೋಗ್ಬಿಟ್ಲ. ಹೇಳು, ಬೇಗ ಹೇಳ್ಬೇಕು, ಅಲ್ಲಿ ಓಡ್ತಿದೆ ಟೈಮ್. ಟಕ್ ಅಂತ ಹೇಳು. ಬಾಯ್ಸ ಗೇಲ್ಸಾ? ಗೆರ್ಲಾ ಗೈಸ್ ಏನು ಗೊತ್ತಾ ಪಾಪ, ಇದು ತಮಿಳ್ ಪೊಣ್ಣು, ಸರಿಯಾಗಿ ಗ್ರಾಜುಯೇಷನ್, ಒಂಥರ ಸ್ಲ್ಯಾಂಗೇ ಒಂಥರ ಇರುತ್ತೆ ಗೈಸ್. ಏನು ಮಾಡೋಣ, ನಾವು ಓದಿರೋದು ಹಂಗೆ, ಅದಕ್ಕೆ ಸ್ಲ್ಯಾಂಗ್ ಡಿಫರ್. ನಾ ಎಲ್ಲ ಗೆರ್ಲಾ? ಪೂಜಾ ಅಲ್ಲ. ಟಕ ಹೇಳ್ಬೇಕಪ್ಪ ಬೇಗ. ಪೂಜಾ ಅಲ್ಲ. ನಂದಿನಿ ನೋಡಿದ್ದೀನಿ. ನಂದು ಅಲ್ಲ. ಎಣ್ಣಿಂದನೇ ಸ್ಟಾರ್ಟ್ ಆಗುತ್ತೆ. ಹೆಣ್ಣು. ಹೆಣ್ಣಲ್ಲಿ ಯಾರು ಇಲ್ವಲ್ಲ ನೀನು? ಕೇಗಿ ಯಾಕಿಲ್ಲ, ಒಂದ್ಸಲ ಕರ್ಕೊಂಬಂದಿದ್ನಲ್ಲ ನಿಮ್ಮ ಮನೆಗೆ. ಅವಳು ಒಂದು ಉದ್ದಕ್ಕಿರೋಳಲ್ವಾ? ಯಾರೋ ಅವಳ ಹೆಸರೇನು ಹೇಳು? ಅಯ್ಯೋ ಗೊತ್ತಿಲ್ವಲ್ಲ ಅವಳ ಹೆಸರು, ಜ್ಞಾನ ಬಂದಿರಲಿಲ್ಲ ನೋಡು. ನಿನ್ನ ಹೆಸರೇ ಗೊತ್ತಿಲ್ಲ. ಏನು? ನಿಶಾ? ಇಲ್ಲ, ಏನು? ನಿಸರ್ಗ. ನಿಸರ್ಗ. ಅವಳೆ ಕೇಳಿದ್ದು. ಹೌದಾ? ಅದಕ್ಕೆ ನಿನ್ನ ಜೊತೆ ಮಾಡ್ತಾ ಇರೋದು ವಿಡಿಯೋನ, ಗೊತ್ತಾ? ಅದೇನೋ ಮೊಕ್ಕ ಚೆನ್ನಾಗಿರ್ಬೇಕು. ನೋಡು 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 ನೋಡು. ಅನೇಕ ನಮ್ಮನ್ನ ಯಾರು ನೋಡಕ್ ಬರ್ತಾರೆ ಹೇಳು? ನೋಡೋರೆ ಹೋಗಿದ್ರು, ಸಾಕು. ನೋಡೋರು ನೋಡ್ಲಿ. ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು ಕಾಕ. ಏನಂದೆ? ಪ್ಲೀಸ್ ನಾಚ್ಕೊಂಬಿಡ, ಹೇಳು. ನೋಡೋರೆ ಹೋಗಿದ್ರು ಹೊರಗಡೆ. ಗೈಸ್ ಏನು ಗೊತ್ತಾ, ಇವಾಗ ಗಿಫ್ಟ್ ಪ್ಯಾಕ್ ಮಾಡಿಸೋದಕ್ಕೆ ಅಣ್ಣನ ಗಿಫ್ಟ್ ಪೇಪರ್ ತಗೊಂಡು ಬನ್ನಿ ಅಣ್ಣ ಅಂತ ಅಂದ್ಬಿಟ್ಟು ಕಳಿಸಿದ್ದೀವಿ. ಅದಕ್ಕೆ ಏನು ಡೈಲಾಗ್ ಅಂದರೆ, ಇವಳು ನೋಡೋರು ಹೋಗಿದಾರಂತೆ. ಮತ್ತೆ ನಮ್ಮನ್ನು ನೋಡೋರು ಅವ್ರು ಒಬ್ಬರೇ ಇರ್ತಾನೆ, ಬೇರೆ ಯಾವಾಗ ಬಂದು ನೋಡ್ತಾರ? ನಮ್ಮ ಮಕ್ಕಳು ನೋಡಲ್ಲ, ಸಗ ಗಂಡನೇ ನೋಡೋದು. ಏನೋ ಒಂಥರ. ಹೌದು ಗೈಸ್, ನಮ್ಮದು ತೋರಿಸಿದಿ ಹೆಂಗೆ ಗಣಪತಿನ?
ಹಾಂ ಗಣಪತಿ ತೋರಿಸ್ತೆ ಅವಾಗಲೇ, ಬಟ್ ಕ್ಲೀನಾಗಿ ತೋರಿಸಿಲ್ಲ, ನಾನು ಅಲ್ಲಿಗೆ ಹೋಗಾಗಿಲ್ವಲ್ಲ. ಸೊ ಬಟ್ ನನಗೆ ಏನು ಹೋದ ವರ್ಷ ಚೆನ್ನಾಗಿತ್ತು ಅಲ್ವಾ, ಅನ್ಸುತ್ತೆ. ಹೋದ ವರ್ಷ ಸಕ್ಕತ್ತಾಗಿತ್ತು ಗಣಪ. ಒಂಥರ ಸ್ಕೈ ಬ್ಲೂ. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಬಾಯ್. ಅವನು ಹಚ್ಕೊಂಬಿಟ್ಲು ಗೈಸ್, ಹಚ್ಕೊಂಬಿಟ್ಲು. ಏನು ಗೊತ್ತಾ ಗೈಸ್, ಇದು ಅಂದರೆ ನಾವು ಈ ಏರಿಯಾದಲ್ಲಿದ್ದಾಗ, ಇವಾಗ್ಲೂ ಇದೇ ಏರಿಯಾದಲ್ಲಿದ್ದೀವಿ, ಬಟ್ ಸ್ವಲ್ಪ ಮನೆ ಚೇಂಜ್ ಮಾಡಿದ್ದೀವಿ, ಮುಂದೆ ಇದ್ದೀವಿ. ಆವಾಗ ಇಲ್ಲೇ ಇದ್ವಿ, ತೋರಿಸ್ತೀನಿ ಫಸ್ಟ್ ಎಲ್ಲಿದ್ವಿ ಅಂತ ಅಂದ್ಬಿಟ್ಟು. ಈ ಒಂದು ರೋಡಲ್ಲಿ ಲಾಸ್ಟ್ ಮನೆಯಲ್ಲಿ ನಾವು ಮತ್ತು ಇವರು ಎಲ್ಲ ಒಂದೇ ಹತ್ರ ಇದ್ದಿದ್ದು, ಕಾಕ ಇವರೆಲ್ಲ ಒಂದೇ ಹತ್ರ ಇದ್ದಿದ್ದು ಆಯಿತಾ. ಇವಾಗ ಇಬ್ಬರು ಚೇಂಜ್ ಮಾಡಿಬಿಟ್ಟಿದ್ದೀವಿ, ಇವ್ರು ಇಲ್ಲಿಗೆ ಬಂದಿದ್ದಾರೆ, ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ದೀವಿ. ಇದು ನಾವಿಲ್ಲಿದ್ದಾಗ ತುಂಬ ಚಿಕ್ಕವಳು ಅಂದರೆ ಎಷ್ಟು ಅವಾಗ ಥರ್ಡ್ ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡ್ ಇರ್ಬೋದು. ಇವಾಗ 9th ಸ್ಟ್ಯಾಂಡರ್ಡು. ಎಷ್ಟು ದೊಡ್ಡಳಾಗ್ಬಿಟ್ಟವಳೆ ಗೊತ್ತೇ ಆಗಲ್ಲ. 9th ಸ್ಟ್ಯಾಂಡರ್ಡ್ ಅಂತ ಅನ್ಸೋದೇ ಇಲ್ಲ ಕುಳ್ಳಕ್ಕ. ಏನು ಅನಿಸುತ್ತೆ. ಮತ್ತು ಆಮೇಲೆ ಇವರು ಪಕ್ಕದ ಏರಿಯಾಗೆ ಹೋಗ್ಬಿಟ್ಟಿದ್ರು, ಮತ್ತೆ ಇದೇ ಏರಿಯಾಗೆ ಬಂದಿದ್ದಾರೆ. ಪಾಪಚ್ಚಿ ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಗೈಸ್, ವೈಟ್ಗೆ ಮುದ್ದಾಗಿ ಕ್ಯೂಟಾಗಿತ್ತು. ಪಕ್ಕದ ಏರಿಯಾಗೆ ಹೋಗ್ಬಿಟ್ಟು ಅದೆಲ್ಲ ಅಡ್ಜಸ್ಟ್ ಆಗಿಲ್ಲ, ಫ್ರೆಂಡ್ಸ್ ಯಾರೂ ಇಲ್ಲ ಅಲ್ಲಿ ಅಂದ್ಬಿಟ್ಟು ಅದು ಏನು ಪಾಪ ಯೋಚನೆ ತಗೊಂತ ಏನೋ ಗೊತ್ತಿಲ್ಲ. ಫುಲ್ ಏನೋ ಒಂಥರ ಸಪ್ಪಗೆ ಹೋಗ್ಬಿಟ್ಟೈತೆ. ಇವಾಗ ಒಂಚೂರು ಪರವಾಗಿಲ್ಲ, ಅಲ್ಲಿಂದ ಬಂದಾಗ ಪಾಪಚ್ಚಿ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಮಾತಾಡು ಏನಾದರೂ, ನನ್ನ ಬ್ಲಾಗು ನಾಚ್ಕೊತೈತೆ. ಹಾಯ್ ಮಾಡು. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಕ್ಕನ ಚಾನಲ್ಗೆ ಅಂತ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಾತಾಡೋಕ್ಕೂ ನಗ್ತಾಳೆ, ನಾಚ್ಕೊತಾಳೆ. ಮಾತಾಡು ಏನಾದರೂ ಮಾತಾಡು. ಆಮೇಲೆ ಎಷ್ಟು ಕೂದಲಿತ್ತು, ಇವಾಗ ಇಷ್ಟುದ್ದ ಕೂದಲಾಗಿ ಹೋಗ್ಬಿಟ್ಟೈತೆ. ಆ್ಯಂಡ್ ಇಷ್ಟುದ್ದ ಕೂದಲಾಗಕ್ಕೆ ಏನು ಕಾರಣ ಗೊತ್ತಾ, ಅವ್ರ ಮಮ್ಮಿ ಅಮಾವಾಸ್ಯೆಲಿ ಹೇರ್ ಕಟ್ ಮಾಡ್ತಾರಂತೆ. ಅದಕ್ಕೆ ಅಷ್ಟುದ್ದ ಕೂದಲು ಬಂದೈತಂತೆ. ನಿಮಗೂ ಯಾರಿಗಾದರೂ ಲಾಂಗ್ ಹೇರ್ಸ್ ಬೇಕು ಅಂತಂದರೆ ಅಮಾವಾಸ್ಯೆಲಿ ಹೇರ್ ಕಟ್ ಮಾಡಿಸ್ಕೊಳ್ಳಿ, ಉದ್ದು ಹೇರ್ ಬರುತ್ತೆ. ಓಕೆನಾ. ಆ್ಯಂಡ್ ಇವಾಗ ನಮ್ಮ ಅಕ್ಕ ನಮ್ಮ ಅಮ್ಮನ ಕರ್ಕೊಂಬರಕ್ಕೆ ನಮ್ಮ ಮನೆಗೆ ಹೋಗಿದ್ದಾಳೆ. ಸೊ ಎಲ್ಲರೂ ಬಂದಾದ್ಮೇಲೆ ಗೇಮ್ ಸ್ಟಾರ್ಟ್ ಆದಮೇಲೆ ಸಿಗ್ತೀನಿ. ಓಕೆನಾ, ಬಾಯ್. ಸೊ ನಾವಿಲ್ಲಿ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಸೇರಿಕೊಂಡು ಪ್ಯಾಕ್ ಮಾಡಿದ್ರು, ಎಲ್ಲರೂ ಎಲ್ಪ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಒಂಥರ ಜೋಶ್ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಗೇಮ್ಸು ಏನು ಆಡಿಸ್ತಾರೆ ಏನು ಅಂತ ಅಂದ್ಬಿಟ್ಟು. ಇನ್ನೇನು ಆಲ್ಮೋಸ್ಟ್ ಸಂಜೆ ಆಗ್ತಾ ಬರ್ತಿತ್ತು. ಸೊ ಗೇಮ್ಸ್ ಆಡಿರೋದು ಮತ್ತು ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ದೀವಿ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ ಆಯಿತಾ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.